ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಮಂದಿ ನೀನು ಎಲ್ಲ ಒಳ್ಳೊಳ್ಳೆ ಹಾಡಾಡೋರಿಗೆ ಸ್ಟೇಜೇ ಕೊಟ್ಟಿವಿ ಅಲ್ಲ, ಏನು ಒಳ್ಳೆ ಹಾಡಿನ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಮಂದಿ ನೀನು ಎಲ್ಲ ಒಳ್ಳೊಳ್ಳೆ ಹಾಡಾಡೋರಿಗೆ ಸ್ಟೇಜೇ ಕೊಟ್ಟಿವಿ ಅಲ್ಲ, ಏನು ಒಳ್ಳೆ ಹಾಡಿನ ಸಿಂಗರ್ಸ್ಗಳೆಲ್ಲ ನಮ್ಮ ಜನಪದವರು ಅರದಂಡಿ ನಾಗು ಸುರೇಶ್ ನಾಗು ಎಲ್ಲ ಬಂದಿರ್ತಾರೆ. ಯಾರೆಲ್ಲ ಈ ನಗರದಲ್ಲಿ ಯಾರ್ಯಾರು ಅವರೇ ನಾನು ಹೇಳ್ತೀನಿ ಕೇಳಿ. ಮನೆಯಲ್ಲೊಬ್ಬ ಕಲಾವಿದ ನಾನು, ಗೊತ್ತಾ? ಮನೇಲೊಬ್ಬ ಕಲಾವಿದ ನಾವು. ಹುಡುಗನ ಹುಡುಗಿನೂ ಸೇರಿಸಿ ಹೇಳೋದು ಅಷ್ಟು ಚೆನ್ನಾಗಿದ್ರೆ. ಆಮೇಲೆ ನಮ್ಮ ಚಾಮರಾಜನಗರದವರು ಒಂಥರ ಮಲಯಾಳಿಗಳಿದ್ದಂತೆ. ನೀವು ಯಾವ ಊರಿಗೆ ಹೋಗಿ, ಯಾವ ದೇಶಕ್ಕೆ ಹೋಗಿ ನಾವು ಅಡ್ಜಸ್ಟ್ ಆಗ್ಬಿಡ್ತೀವಿ. ಬೇರೆಯವ್ರು ಅಡ್ಜಸ್ಟ್ ಆಗೋದು ಕಷ್ಟ. ಬೇರೆ ಊರವ್ರು ಆಗಲ್ಲ. ಬೇಕಾದ್ರೆ ಬೇರೆ ಯಾವ್ದು ನಾನು ಹೇಳಕ್ ಹೋಗಲ್ಲ. ಇಷ್ಟ ನಮ್ಮ ಜಿಲ್ಲೆ ಬಿಟ್ಟು ಬಾಕಿ ಜಿಲ್ಲೆ ಒಳ್ಳೆ ಗೌರವ ಕೊಡೋದು, ಮರೆಯೋದು. ಅದು ಬಿಟ್ಟರೆ ಮೊದಲು ಮೈಸೂರಾಗಿರೋದ್ರಿಂದ ನಮ್ಮ ವಿಷ್ಣುವರ್ಧನ್ ಅವರು ನಮ್ಮ ಜಿಲ್ಲೆ, ನಾವು ಚಾಮರಾಜನಗರ ಜಿಲ್ಲೆ ಆಗಿರಲಿಲ್ಲ. ನಮ್ಮ ಪುಣ್ಯ ಪುರುಷರು ಜಾನಪದ ಕಲೆಗಳ ತವರು ಇದೆಲ್ಲ ನಮ್ಮ ನರಸಿಂಹಮೂರ್ತಿ ಹೊಂಟೋದ್ರೆ ನಮ್ಮ ಹೋಗ್ನೆ ನಮಗೆ ಬಿಟ್ಕೊಳ್ಳಿ. ಫಾರೆಸ್ಟ್ ಅವರೇ ಹೇಳ್ತಾರೆ PWD ರಸ್ತೆ ಇದು ಅಂತ, ಮುದ್ರಾ ಇಲಾಖೆ ಅಂತ ಅವರೇ ಹೇಳ್ತಾರೆ. ಇವರು ಯಾಕೆ ನಿರ್ಬಂಧ ಇರ್ತಾ ಇದ್ರು? ಇವ್ರು ಕೇಳೋರು ಯಾರು ಇಲ್ವಾ? ಜಿಲ್ಲಾಡಳಿತಕ್ಕೂ ನಾವು ಎಲ್ಲ ಮನವಿ ಮಾಡಿದ್ದೀನಿ. ಮತ್ತು ಬೆಂಗಳೂರು ಇರ್ತಕ್ಕಂಥ ಆಯುಕ್ತರಿಗೂ ಸುಧಾ ನಾವು ಇದ್ರ ಬಗ್ಗೆ ದೂರು ಕೊಟ್ಟಿದ್ದೀನಿ. ಯಾವುದೇ ಬಂದು ಇದ್ರ ಬಗ್ಗೆ ಶಾಸಕರಿಗೂ ಸುಧಾ ನಾವು ಹೇಳಿದ್ದೀನಿ. ಯಾರು ಇದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ. ಮುಕ್ತ ಜನನೆಲ್ಲ ತುಳಿತಾವ್ರೆ ಅವರು, ದುರಾಡಳಿತ ನಡೆಸ್ತಾವ್ರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ. ಆದ್ದರಿಂದ ಕೂಡಲೇ ಎಚ್ಚೆತ್ತು ನಮಗೆ ಆ ಗೇಟಿನ ತೆರವು ಮಾಡಿಕೊಟ್ಟು ಸಾರ್ವಜನಿಕರನ್ನೇ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಕ್ತ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದೇ ಕ್ರಮೇಣ ಇದೇ ಥರ ನಡೀತಾ ಇದೆ. ಇಲ್ಲ ಅಂದ್ರೆ ನಮ್ಗೆ ಏನು ನಡವಳಿಕೆ ನಡೆಯುತ್ತೆ ಅಂದರೆ ಕೂಡಲೇ ಕೊಡಬೇಕು. ಇಲ್ಲ ಅಂದರೆ ನಾವು ಫಾರೆಸ್ಟ್ ಕಚೇರಿ ಮುಂದೆ ಹೋಗಿ ಹೀಗಾಗಿ ಹೇಳಿದು ನಾವು ಅಲ್ಲಿ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಎಚ್ಚರಿಸ್ತಾ ಇದ್ದೀವಿ. ಈಗ ಅವರು ಟಿಕೆಟ್ ವಸೂಲಿ ಮಾಡ್ತಾರಲ್ಲ ಅದನ್ನು ಏನು ಅಭಿವೃದ್ಧಿಗೆ ಬಳಕೆ ಮಾಡ್ತಾರೆ ಅವರು. ನಾವೆಲ್ಲ ಅಕ್ಕಪಕ್ಕ ಗ್ರಾಮದಲ್ಲಿ ಇರ್ತಕ್ಕಂಥವ್ರಿಗೆ ನಾವು ರೋಡ್ ಕೊಡ್ತೀನಿ, ದೇವಸ್ಥಾನಕ್ಕೆ ಕೊಡ್ತೀನಿ, ನೀರು ಕುಡಿಯೋ ನೀರು ಕೊಡ್ತೀನಿ ಅಂತ ಹೇಳ್ತಾವ್ರೆ. ಯಾವುದೂ ಕೊಡ್ತಾ ಇಲ್ಲ. ಆಮೇಲೆ ನಮ್ಗೆ ಜಾಗ ಇಲ್ಲ ಇಲ್ಲಿ ಅಂತ ಹೇಳ್ತಾವ್ರೆ ಇವರು, ಯಾರೋ ಫಾರೆಸ್ಟ್ ಅವರು. ಅಲ್ಲಿ ಜಾಗ ಇಲ್ಲ ಅಂದರೆ ಸರ್ ಅಲ್ಲಿ ಇದನ್ನ ಕಟ್ಟರಲ್ಲಿ ರೆಸಾರ್ಟ್ ಕಟ್ಟರಲ್ಲಿ ಮತ್ತು ಅಂಗಡಿ ಮಳಿಗೆಗಳನ್ನೆಲ್ಲ ಕಟ್ಟರೆ. ಅಂಗಡಿ ಮಳಿಗೆಗಳಿಗೆಲ್ಲ ಯಾರು ಇವರ ಕುಮ್ಮಕ್ಕಿದೆ ಅಂಗಡಿ ಹಾಕಿ ಕೊಟ್ಟಿದ್ದಾರೆ. ಇವರು ಎಲ್ಲಿದ್ದು ಜಾಗ ಸುತ್ತಲೂ ಅಂಗಡಿಗಳಿಲ್ಲವಲ್ಲ, ಎಷ್ಟು ವ್ಯಾಪಾರಗಳು ಮಾಡ್ತಾರೆ ಅಂಗಡಿಯಲ್ಲಿ ಹೋಗ್ರೆ. ಇವ್ರು ಏನು ಒಂದು ಸಣ್ಣದಾಗಿ ಒಂದು 10 ಅಡಿ ಆಗುತ್ತೆ. ರೋಡ್ ಪಕ್ಕದಲ್ಲಿ ಒಂದು ಶೆಡ್ ಮಾಡೋಕ್ಕಾಗಲ್ಲ. ಇವರು ಮಾಡ್ಬೋದಲ್ಲ? ಎಲ್ಲ ನಮ್ದಲ್ಲ ಅಂತಾರೆ. ಎಲ್ಲ ಬಂದ ಹಣಗಳೆಲ್ಲ ನಾವೇ ತೋರ್ಕೊಂಡು ಯಾರು ಕಳಿಸ್ತಾರೆ, ಯಾರು ಕೊಡ್ತಾರೆ ಅನ್ನೋದು ಕೇಳಿಲ್ಲ. ಈಗ ಪಾರ್ಕಿಂಗ್ ವಡದವಸಹಳ್ಳಿ ಕೆರೆಯ ಅಂಗಳದಲ್ಲಿ ನಾವಿದ್ದೀವಿ. ಇವತ್ತು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ಸ್ವಚ್ಛತಾ ಕಾರ್ಯ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಎರಡೂ ಮಂಡಲದ ಅಧ್ಯಕ್ಷರಾದಂಥ ಗ್ರಾಮಾಂತರ ಅಧ್ಯಕ್ಷರಾದ ರಮೇಶ್ ಶೆಳ್ಕೆ ಅವರು ಹಾಗೂ ನಗರ ಮಂಡಲ ಅಧ್ಯಕ್ಷರಾದಂಥ ಮಾರ್ಕೆಟ್ ಮೋಹನ್ ಅಣ್ಣ ಅವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮುರಳಿ ಸ್ವಾಮಿಗಳು, ಅದೇ ರೀತಿ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು, ಕೋಡಿಲ್ಲಪ್ಪ ಅವರಾಗಿರ್ಬೋದು, ಶ್ರೀನಿವಾಸ ಶೆಟ್ಟಿ ಅವರಾಗಿರ್ಬೋದು, ಮಧುಚಂದ್ರ ಅವರಾಗಿರ್ಬೋದು, ಆನಂದ್ ಅವರಾಗಿರ್ಬೋದು, ಶಿವಾರೆಡ್ಡಿ ಅವರು, ರಾಜು ಅವರು,
ಎಲ್ಲ ಸದಸ್ಯರು ಇಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಏನು ಇಷ್ಟು ಸುಂದರವಾದಂತಹ ಇವತ್ತು ಈ ವಾತಾವರಣ ಇದೆ, ಈ ವಾತಾವರಣ ಇಲ್ಲಿ ಬರ್ತಾ ಇದ್ದಾರೆ, ಎಲ್ಲಾ ಕಡೆಯಿಂದನೂ ಬರ್ತಾರೆ. ಸಂತೋಷ, ನಮಗೆ ಬರೋದ್ರಿಂದ ನಮ್ಗೆ ಯಾವ್ದು ಅಭ್ಯಂತರ ಇಲ್ಲ. ಬಂದಾಗ ನೀವೇನಿಲ್ಲಿ ಈ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ರಲ್ಲ, ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಆ ಪ್ಲಾಸ್ಟಿಕ್ ಇಲ್ಲೇ ಬಿಡದೆ ತಂದಿರೋಂಥವ್ರು ನಿಮ್ಮ ಕಾರುಗಳು ತಗೊಂಡೋಗಿ ಅದನ್ನ ಎಲ್ಲ ಸೇರಿಸಬೇಕು. ಅಲ್ಲಿ ಸೇರಿಸಿದ್ರೆ ಪರಿಸರವನ್ನು ಕಾಪಾಡಕ್ಕೆ ಒಂದು ಒಳ್ಳೆ ಅವಕಾಶ ಇರುತ್ತೆ. ಸುಂದರವಾದ ವಾತಾವರಣ ಹಾಳು ಮಾಡೋದು ಬೇಡ ಅನ್ನೋದೇ ನಮ್ಮ ಈ ಮುಖ್ಯ ಉದ್ದೇಶ. ಏನ್ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತ ಕರೆ ಪ್ರಕಾರ ನಾವು ಇವತ್ತು ಈ ಸ್ವಚ್ಛತಾ ಕಾರ್ಯ ಹಮ್ಮಿಕೊಂಡಿದೀವಿ. ಇದನ್ನ ನೀವು ದಯವಿಟ್ಟು ಇನ್ಮೇಲೆ ನಾವು ನಮ್ಮ ಕೈಲಾದಷ್ಟು ನಾವು ಸ್ವಚ್ಛತಾ ಮಾಡಿದೀವಿ, ಇದನ್ನ ನೀವು ಕಾಪಾಡ್ಕೊಂಡು ಹೋಗ್ಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಸರ್. ಧನ್ಯವಾದ. ಆತ್ಮೀಯ ಒಕ್ಕಲಿಗ ಕುಲಬಾಂಧವರೇ, ಕರ್ನಾಟಕ ಸರ್ಕಾರದಿಂದ ಹಿಂದುಳಿದ ವರ್ಗ ಹಾಗೂ ಜಾತಿ ಸಮೀಕ್ಷೆ ನಡೀತಾ ಇದೆ. ದಯವಿಟ್ಟು ಎಲ್ಲ ನಮ್ಮ ಒಕ್ಕಲಿಗ ಕುಲಸ್ಥರಲ್ಲಿ ಕಳಕಳಿಯ ಮನವಿ ಏನೆಂದರೆ, ಒಕ್ಕಲಿಗ A1541 ಒಕ್ಕಲಿಗ ಅಂತಲೇ ಎಲ್ಲ ನಮೂದಿಸಿ. ನಮ್ಮ ಪಾತ್ಪಾಳದಲ್ಲಿ ಈಗಾಗಲೇ ಕೆಲವು ಗೊಂದಲ ಆಗಿ ಬೇರೆ ಜಾತಿ ರೆಡ್ಡಿ ಒಕ್ಕಲಿಗ ಅಂತೇಳಿ ಗೊಂದಲ ಇರ್ತಾರೆ ಇವರು ಬಂದಿರುವಂಥ ಶಿಕ್ಷಕರು. ದಯವಿಟ್ಟು ಯಾರು ನಮ್ಮ ಒಕ್ಕಲಿಗರು A1541 ಬರೀ ಒಕ್ಕಲಿಗ ಅಂತ ಸೆನ್ಸಸ್ ಮಾಡುವಾಗ ತಿಳಿಸಿ. ಯಾವುದೇ ಬೇರೆ ಉಪಜಾತಿ ಮಾಡಿದಾಗ ನಮ್ಮ ಒಕ್ಕಲಿಗ ಒಗ್ಗಟ್ಟು ಒಡಿತದೆ. ಆದ್ದರಿಂದ ದಯವಿಟ್ಟು ಎಲ್ಲ ನಮ್ಮ ಒಕ್ಕಲಿಗ ಕುಲಸ್ಥರಲ್ಲಿ ಕಳಕಳಿಯ ಮನವಿ, ಎಲ್ಲರೂ ಬರೀ ಒಕ್ಕಲಿಗ, ಯಾವುದೇ ಉಪಜಾತಿ ಮರಸು ರೆಡ್ಡಿ ಇನ್ನೊಂದು ಏನೂ ಇಲ್ಲ, ನಾವೆಲ್ಲ ಒಕ್ಕಲಿಗರು ಅಂತೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.